ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆಡಿಟೋರಿಯಂ ಹಾಲ್ನಲ್ಲಿ ಭಾರತ ಚುನಾವಣಾ ಆಯೋಗ, ಮುಖ್ಯ ಚುನಾವಣಾ ಅಧಿಕಾರಿಗಳು ಕರ್ನಾಟಕ, ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಕೊಪ್ಪಳ ವತಿಯಿಂದ ಶುಕ್ರವಾರ ಬೂತ್ ಲೆವೆಲ್ ಏಜೆಂಟ್ ತರಬೇತಿ ಕಾರ್ಯಾಗಾರ ನಡೆಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಉದ್ಘಾಟಿಸಿ ಮಾತನಾಡಿದರು. ಯಾವುದೇ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು. ಇನ್ನು ಅನರ್ಹ ಮತದಾರರು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು. ಪ್ರತಿಯೊಂದು ಮತದಾರರಿಗೆ ಎಲೆಕ್ಷನ್ ಫಾರ್ಮ್ ಕಡ್ಡಾಯವಾಗಿ ತಲುಪಬೇಕು. ಈ ತಾಲೂಕಿನಲ್ಲಿ 100ಕ್ಕೆ 100ರಷ್ಟು ಮತದಾನ ಆಗಬೇಕು. ಬಹಳ ಮುಖ್ಯವಾಗಿ ಬಿಎಲ್ಒಗಳು ಪ್ರತಿಯೊಂದು ಮನೆಗೆ ಹೋಗಿ ಪರಿಷ್ಕರಣೆ ಮಾಡಬೇಕು ಎಂದರು. ಎಸಿಕೆ ಮಹೇಶ್ ಮಾಲಗಿತ್ತಿ ಮಾತನಾಡಿ, ತಾಲೂಕಿನಲ್ಲಿ ಮತದಾರರ ಪರಿಷ್ಕರಣೆ ಮಾಡಬೇಕಿದ್ದು 298 ಬಿಎಲ್ಒಗಳು ಬಿಎಲ್ಎಗಳ ಜೊತೆ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು. ತಾಲೂಕಿನಲ್ಲಿ 6740 ಜನರದ್ದು ಪರಿಷ್ಕರಣೆ ಆಗಬೇಕಿದೆ. 530 ಗೈರು, 803 ಮರಣ, 432 ಡಬಲ್ ಇವೆ. ಆದ್ದರಿಂದ 100ಕ್ಕೆ 100ರಷ್ಟು ಆಗಬೇಕಿದೆ ಎಂದರು. ಯೋಜನಾಧಿಕಾರಿ ಮಂಜುನಾಥ್ ಗುಂಡೂರು, ತಹಶೀಲ್ದಾರ್ ಗುರುರಾಜ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅಮರೇಶ್, ಅಜಿತ್, ಕಿಶನ್ ರಾವ್ ಕುಲಕರ್ಣಿ, ಪುರಸಭೆ ಮುಖ್ಯಾಧಿಕಾರಿ ವಿಐ ಬಿಳಗಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಅಂಗಡಿ ಸೇರಿದಂತೆ ಬಿಎಲ್ಒಗಳು ಮತ್ತು ಬಿಎಲ್ಎಗಳು ಉಪಸ್ಥಿತರಿದ್ದರು. ವರದಿ ಶರಣಪ್ಪ ಲೈನತ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೊಪ್ಪಳ. 2002ರ ಮತದಾರರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಇದೆಯೋ ಅವರೆಲ್ಲರೂ ಭಾರತದ ಪೌರರೇ ಮತ್ತು ಅದರ ಬಗ್ಗೆ ಅರ್ಹ ಮತದಾರರೇ. ಅದರ ಬಗ್ಗೆ ಪರಿಶೀಲನೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಇದು ಭಾರತ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಹಾಗಾಗಿ 2002ರಾಗಿದ್ದವ್ರು ಸರಿನೋ ತಪ್ಪು ಅಂತ ಯಾರು ಪ್ರಶ್ನೆ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಇದಾದ ಮೇಲೆ ಈಗಾಗಲೇ ಎಲ್ಲ ಅವರು ನಿಮಗೆ ಟ್ರೈನಿಂಗ್ ಮಾಡುವಾಗ ಹೇಳಿದ್ದಾರೆ, ನನಗೆ ನಿಮ್ಮ ಕಡೆಯಿಂದ ಏನು ಸಹಕಾರ ಬೇಕು ಅನ್ನೋದು ಮಾತ್ರ ನಾನು ಹೇಳ್ತೀನಿ. ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಮತದಾರರಿಗೂ ಎನುಮರೇಷನ್ ಫಾರ್ಮ್ ಮುಗಿಸಲೇಬೇಕು. ಇಲೆಕ್ಷನ್ ಟೈಮ್ನಾಗ ವೋಟಿಂಗ್ 80% ಆಯಿತು, 90% ಆಯಿತು ಅಂತೆಲ್ಲ ನಡೆಯೋದಿಲ್ಲ. ಇಲ್ಲಿ 100% ಎನುಮರೇಷನ್ ಫಾರ್ಮ್ ಹೋಗಲೇಬೇಕು. ಎರಡನೇದು, ಬಿಎಲ್ಒಗಳು ಅಲ್ಲೇ ಕುತ್ಕೊಂಡು ಇದನ್ನೆಲ್ಲ ಮ್ಯಾಪಿಂಗ್ ಮಾಡಿ ಫಿಲಪ್ ಮಾಡ್ಸೋದಕ್ಕೆ ಹೆಲ್ಪ್ ಮಾಡ್ತಾರೆ. ಅವಾಗ ನಿಮಗೂ ಕೂಡ ಸಹಕಾರ ನಮಗೆ ಬೇಕಾಗ್ತದೆ. ನಿಮಗೆ ಗೊತ್ತಿರ್ತದೆ ಬೇಸಿಕಲಿ ಇವ್ರು ಯಾರು, ತಂದೆ ಯಾರು, ಕುಟುಂಬ ಯಾವ ರೀತಿ ಮ್ಯಾಪ್ ಮಾಡ್ಬೋದು, ನಿಮಗೂ ಸ್ವಲ್ಪ ಜಾಸ್ತಿ ಐಡಿಯಾ ಇದೆ. ಅಲ್ಲಿ ನಿಮ್ಮ ಸಹಕಾರ ಬೇಕಾಗ್ತದೆ. ಅದನ್ನು ಫಿಲಪ್ ಮಾಡಿದ ಮೇಲೆ ಅವರು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಎನುಮರೇಷನ್ ಫಾರ್ಮ್ ಕೊಡೋದು, ಫಿಲಪ್ ಮಾಡಿಸೋದು, ವಾಪಸ್ ತಗೊಳ್ಳೋದು, ಡಿಸ್ಟ್ರೈಬ್ ಮಾಡೋದು, ಇಷ್ಟು ಇಂಪಾರ್ಟೆಂಟ್ ಪ್ರೋಸೆಸ್ ಅದು. ಈಗ ಬಹಳ ಮುಖ್ಯವಾಗಿ ಈ ಪ್ರೋಸೆಸ್ಸಲ್ಲಿ ಬಿಎಲ್ಒ ಕನಿಷ್ಠ 3 ಬಾರಿ ಒಂದು ಮನೆಗೆ ಹೋಗ್ತಾರೆ. ಮೊದಲನೇ ಸಲ ಅವ್ರು ಕೊಡ್ತಾರೆ, ಫಿಲಪ್ ಆದ್ಮೇಲೆ ಕಲೆಕ್ಟ್ ಮಾಡಕ್ಕೆ ಹೋಗ್ತಾರೆ. ಈಗ ಇವ್ರು ಹೇಳಿದ್ರು ಆಬ್ಜೆಕ್ಟಿ, ಶಿಫ್ಟ್, ಡೆಡ್, ಡೂಪ್ಲಿಕೇಟ್ ಅಂತ ಹೇಳಿ. ಆಬ್ಜೆಕ್ಟಿ ಅಂದರೆ ನಮ್ಮ ಬಿಎಲ್ಒ ಹೋದಾಗ ಅವ್ರು ಇರೋದಿಲ್ಲ ಅಷ್ಟ. ಎಲ್ಲೋ ಉದ್ಯೋಗಕ್ಕೆ ಹೋಗಿರ್ತಾರ, ವ್ಯಾಪಾರಕ್ಕೆ ಹೋಗಿರ್ತಾರ, ಹಾಸ್ಪಿಟಲ್ ಹೋಗಿರ್ತಾರ, ಎಜುಕೇಷನ್ಗೆ ಹೋಗಿರ್ತಾರೆ, ಎಲ್ಲೋ ಒಂದು ಕಡೆ ಹೋಗಿರ್ತಾರೆ. ಸ್ಥಳಾಂತರ ಆದವರು ಇಲ್ಲಿಂದ ಬೇರೆ ಊರಿನ ಹೋಗಿರ್ತಾರೆ. ಡೆಡ್ ಇದ್ದವರಂತೂ ಎನುಮರೇಷನ್ ಫಾರ್ಮ್ ಕೊಡಕ್ಕೆ ಬರೋಲ್ಲ, ಸತ್ತವರು ನಾವಂತೂ ಕೈಲಾಕ್ ಹೋಗಲ್ಲ. ಡೂಪ್ಲಿಕೇಟ್ ಇದ್ದವರು ಒಂದು ಕಡೆ ಮಾತ್ರ ಕೊಡ್ತಾರೆ. ಯೂಶ್ವಲಿ ಯಾರೋ ಅಪ್ಪಿ ಕೊಟ್ಟರೆ ಕೊಡ್ಬೋದೇನೋ ನಮ್ಗೆ ಗೊತ್ತಾಗ್ತದೆ. ಆಮೇಲೆ ಈ ಬಿಎಲ್ಒ ಒಂದು ಮನೆಗೆ ಹೋದಾಗ ಅವ್ರು ಸಿಕ್ಕಿಲ್ಲ ಅಂದ್ರೆ, ಡೋರ್ ಲಾಕ್ ಇದ್ರೆ ಅಲ್ಲಿ ಒಂದು ಕೆಂಪು ಚೀಟಿ ಅಂಟಿಸ್ತಾರೆ, ಸ್ಟಿಕ್ಕರ್ ಕೊಡ್ತಾ ಇದೀವಿ. 1ನೇ ವಿಸಿಟು, 2ನೇ ವಿಸಿಟು, 3ನೇ ವಿಸಿಟು ಅದನ್ನ ಬರೀತಾರೆ ಡೇಟ್. ಒಂದ್ಸಲ ಹೋದಾಗ ಅವ್ರು ಸಿಕ್ಕಿಲ್ಲ ಅಂದ್ರೆ ಆಜುಬಾಜುದವ್ರಿಗೆಲ್ಲ ಡಿಸ್ಕಸ್ ಮಾಡ್ತಾರೆ, ಇವ್ರು ಯಾರು, ಎಲ್ಲಿರ್ತಾರೆ, ಇವ್ರ ಕಾಂಟ್ಯಾಕ್ಟ್ ನಂಬರ್ ಏನಾರ ಇದ್ರೆ ಕೊಡ್ರಿ ಅಂತ. ನಿಮ್ಮ ಬಿಎಲ್ಒಗಳ ಜೊತೆ ಚರ್ಚೆ ಮಾಡುವಾಗ ಕೂಡ ಅದನ್ನು ಅವ್ರು ಹೇಳ್ತಾರೆ, ಇಷ್ಟು ಜನ ಸಿಗ್ತಾ ಇಲ್ಲ ನನಗೆ, ಡೋರ್ ಲಾಕ್ ಅದ, ಅವ್ರ ಆಬ್ಜೆಕ್ಟ್ ಆಗಿರ್ಬೋದು ಅಥವಾ ಇಲ್ಲಿಂದ ಸ್ಥಳಾಂತರ ಆಗಿರ್ಬೋದು, ಇವ್ರನ್ನ ಹುಡುಕೋದಕ್ಕೆ ಮತ್ತು ಸೇರಿಸೋದಕ್ಕೆ ನೀವು ನಮಗೆ ಸಹಕಾರ ಕೊಡಿ ಅಂತ ಅವ್ರು ಕೇಳ್ತಾರೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.